ಜೈ ಶ್ರೀ ಭದ್ರಕಾಳಿ ಒಡೆಯ ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸುತ್ತಿರುವ ಅತ್ಯದ್ಭುತವಾಗಿರ್ತಕ್ಕಂಥ ವನಸ್ಪತಿ ಅಥವಾ ಗಿಡಮೂಲಿಕೆ ಏರ್ಸಿಂಗು ಅಥವಾ ಇಳ್ಸಿಂಗು ಅಥವಾ ಎದ್ರು ಮುಳ್ಳು ಅಂತ ಅಂದ್ಬಿಟ್ಟು ಇದನ್ನು ಕರಿತಕ್ಕಂಥದ್ದು. ನಮ್ಮ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ, ನಮ್ಮ ಒಂದು ಕಡೆಗಳಲ್ಲಿ, ನಮ್ಮ ಒಂದು ಭಾಗಗಳಲ್ಲಿ ಎದ್ರು ಮುಳ್ಳು ಅಂತ ಅಂದ್ಬಿಟ್ಟು ಇದನ್ನು ಕರಿತಕ್ಕಂಥದ್ದು. ಎದ್ರು ಮುಳ್ಳು ಅಂತಂದರೆ ಆ ಗಿಡಕ್ಕೆ ಕೈ ಹಾಕಿರೆ ಆ ಗಿಡದೊಳಗಿರೋಂಥ ಮುಳ್ಳುಗಳು ಎತ್ತಂದು ಕಿತ್ಕೊಂಡು ಹೋಗ್ಬಿಡ್ತದೆ, ರಕ್ತ ಆಗಿರೋವ್ರು ಬಿಡಲ್ಲ ಅಂಥ ಒಂದು ಗಿಡಮೂಲಿಕೆ ಇದು ಎದ್ರು ಮುಳ್ಳು ಅಂತಂದ್ಬಿಟ್ಟು ಕರಿತಕ್ಕಂಥದ್ದು. ಎದ್ರು ಮುಳ್ಳು, ಏರ್ಸಿಂಗು, ಇಳ್ಸಿಂಗು ಅಂತಂದ್ಬಿಟ್ಟು ಕರಿತಕ್ಕಂಥದ್ದು. ಇದರಲ್ಲಿ ಎರಡು ರೀತಿಯ ಪ್ರಭೇದ ಸಸ್ಯಗಳು ಇದ್ದಾವೆ, ಆಯಿತಾ. ಪ್ರಭೇದ ಸಸ್ಯಗಳು ಇದ್ದಾವೆ. ಈ ಒಂದು ಸಸ್ಯಗಳು ಇವು ಕೆಲವೊಂದು ವಾಮಾಚಾರದಲ್ಲಿ ಯಾರಾದರೂ ನಮಗೆ ಮಾಟ ಮಂತ್ರ, ವಾಮಾಚಾರ, ತಂತ್ರ ಪ್ರಯೋಗಗಳು ಏನಾದರೂ ನಮಗೆ ಮಾಡಿಸಿದ್ರೆ ಅಥವಾ ನಮಗೇನಾದರೂ ತೊಂದರೆಗಳಾಗಿದ್ದರೆ ಈ ಒಂದು ವನಸ್ಪತಿ ನಮಗೆ ಕೆಲಸಕ್ಕೆ ಬರ್ತಕ್ಕಂಥದ್ದು, ಆಯಿತಾ. ಇದರಲ್ಲಿ ಕೆಲವೊಂದು ತುಂಡುಗಳನ್ನ ಮಾಡಿ ಆ ತುಂಡುಗಳನ್ನ ಕೆಲವೊಂದು ನಾಟಿ ಔಷಧಿಗಳಿಗೂ ಬಳಸ್ತಕ್ಕಂಥದ್ದು ವಿಚಾರಗಳು ಇದ್ದಾವೆ, ಆಯಿತಾ. ಕೆಲವೊಂದು ಔಷಧಿ ಸಸ್ಯವಾಗೂ ಇದನ್ನ ಬಳಸ್ತಕ್ಕಂಥ ವಿಚಾರಗಳು ಇದ್ದಾವೆ, ಆಯಿತಾ. ಮತ್ತು ಇದನ್ನು ಏನು ಕೆಲಸ ಮಾಡ್ತದೆ ಇದು ಅಂತ ನಮ್ಮನ್ನು ಕೇಳೋದಾದರೆ, ಇದು ಕೆಲವೊಂದು ವಾಮಾಚಾರ ಪ್ರಯೋಗಗಳನ್ನ ನಿವಾರಣೆ ಮಾಡ್ತಕ್ಕಂಥ ಶಕ್ತಿಯನ್ನು ಈ ಒಂದು ಸಸ್ಯ ಗುಪ್ತವಾಗಿ ಇಟ್ಕೊಂಡಿದೆ, ಆಯಿತಾ. ಯಾರಾದರೂ ನಮ್ಗೆ ವಾಮಾಚಾರ ಮಾಟ ಮಂತ್ರ ಮಾಡಿಸಿದ್ರೆ ಆಮೇಲೆ ಇದರಲ್ಲಿ ಏನು ಅಂತಂದರೆ ಇದನ್ನ ಚಕ್ರದ ಗಿಡ ಅಂತಂದ್ಬಿಟ್ಟು ಕರೀತಾರೆ. ಚಕ್ರದ ಗಿಡ ಯಾಕೆಂತಂದ್ರೆ ಅದ್ರ ಕಾಂಡ ಕತ್ತರಿಸಿದಾಗ ಅದು ಚಕ್ರದ ರೀತಿಯಲ್ಲಿರೋದ್ರಿಂದ ಇದನ್ನು ಚಕ್ರದ ಗಿಡ ಅಂತಲೂ ಕರೀತಾರೆ, ಆಯಿತಾ. ಬೇರೆ ಬೇರೆ ಕಡೆ ಏನೇನು ಕರೀತಾರೆ ಅದೆಲ್ಲ ನನಗೆ ಗೊತ್ತಿಲ್ಲ. ಗೊತ್ತಿರೋ ವಿಚಾರವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ, ಆಯಿತಾ. ಇದನ್ನು ಭಾನುವಾರ ಅಮಾವಾಸ್ಯೆ ಇದ್ದಾಗ ಪೂಜೆ ಪುನಸ್ಕಾರಗಳನ್ನ ಮಾಡಿ ವಿಭೂತಿ, ಗಂಧ, ಅಕ್ಷತೆ ಈ ಥರದ ಪೂಜೆ ಸಾಮಾನು ಏನೇನು ಇರ್ತದೆ ಅದೆಲ್ಲ ತಗೊಂಡೋಗಿ, ಪೂಜಾ ಸಾಮಗ್ರಿಗಳು ಏನಿರ್ತದೆ ಅದನ್ನೆಲ್ಲ ತಗೊಂಡೋಗಿ ಎಲ್ಲ ಇಟ್ಟು ಪೂಜೆ ಮಾಡಿ ಅದಕ್ಕೆಲ್ಲ ಧೂಪ ದೀಪ ತೋರಿಸಿ ನೀವು ತಗೊಂಬಂದು ಅದನ್ನು ಕತ್ತರಿಸಿ ಅದನ್ನು ತುಂಡು ಮಾಡಿ ಆ 3 ತುಂಡುಗಳನ್ನು ನಿಮ್ಮ ಮನೆ ಬಾಗಿಲು ಕಟ್ಟೋದ್ರಿಂದ ಏನೇ ವಾಮಾಚಾರ ಪ್ರಯೋಗ ನಡೆದಿದ್ರು, ಯಾವುದೇ ಒಂದು ದೃಷ್ಟಿ ದೋಷಗಳಿದ್ರೂ ಇದೆಲ್ಲ ದೋಷ ನಿವಾರಣೆ ಆಗ್ತದೆ, ಆಯಿತಾ. ಇದು ಇಷ್ಟು ಕೆಲಸ ಮಾಡ್ತದೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಿಚಾರಗಳಿದ್ದಾವೆ, ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಧನ್ಯವಾದಗಳು. ಜೈ ಶ್ರೀ ಭದ್ರಕಾಳಿ ಒಡೆಯ. ಓಂ ನಮೋ ವೀರಭದ್ರಾಯ. ಅತ್ಯಂತ ದಯಾಳುವೆ.